ತನ್ನ ತಲೆಗೆ ಆಶ್ರಯವನ್ನಾಗಿ ಮಾಡಿಕೊಂಡು ಆ ಅಣ್ಣನನ್ನೇ ನೋಡ್ತಾ 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 ಒಂದೇ ಸವನ ಕಣ್ಣೀರನ್ನ ಸುರಿಸ್ತಾ ಅಳ್ಳಾಕತ್ತಾಳ. ಏನಂತ? ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯಲೋಕ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ, ನಾನೆಂತು ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ, ಇದು ಸ್ವಾರ್ಥ ಪ್ರಪಂಚ. ಇಲ್ಲಿ ತಿಳಿದವರು ಕೂಡ ಕೇವಲ ಉಪದೇಶ ಮಾಡೋರೇ ಅದರ ಹೊರತು ಆದ್ರೆ ಅದರ ಪ್ರಕಾರ ನಡೀತಕ್ಕಂಥವ್ರು ಯಾರು ಇಲ್ಲ. ಹೀಗಾಗಿ ಈ ಲೋಕದೊಳಗ ಅಶಾಂತಿ ಅನ್ನೋದು ತಾಂಡವ ಆಡಕತ್ತದ, ಕೇವಲ ಸ್ವಾರ್ಥದಿಂದ ತುಂಬ್ಯದ. ಇಂತಹ ಸ್ವಾರ್ಥ ಪ್ರಪಂಚದೊಳಗ ಅಣ್ಣ, ನನ್ನ ಒಬ್ಬಳನ್ನೇ ನೀ ಬಿಟ್ಟು ಹೋಗಿಬಿಟ್ಟಿಯಲ್ಲ, ನನ್ನ ಒಬ್ಬಳನ್ನೇ ನೀನು ಬಿಟ್ಟು ಹೋಗಿಬಿಟ್ಟಿಯಲ್ಲ. ಆದ್ರೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಶಿವಯೋಗದ ಆ ಜ್ಞಾನವನ್ನು ಕೊಡ್ತಕ್ಕಂಥವನು, ಅನುಭವಿಸಿರ್ತಕ್ಕಂಥವನು ನೀನ. ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ನನ್ನಲ್ಲಿ ಇನ್ನೂ ಕೊರತೆ ಅದನ್ನು ನೀನು ಕೊಟ್ಟು ಹೋಗ್ಬೇಕಾಗಿತ್ತು. ಯಾಕ ಅಂತಂದ್ರ ನೀನು ಸಾಕಾರ ಸ್ವರೂಪದಲ್ಲಿ ಇದ್ದುಕೊಂಡು ನಿರಾಕಾರ ಸ್ವರೂಪವನ್ನು ಅನುಭವಿಸಿದವನು. ಮತ್ತೆ ನಿರಾಕಾರಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀ ಯಾಕೆ ಮತ್ತೆ ನಿರಾಕಾರಕ್ಕೆ ಹೋದಿ, ನನ್ನನ್ನು ಬಿಟ್ಟು ಯಾಕೆ ಅಗಲ್ದಿ ಅಂತ ತಿಳ್ಕೊಂಡು ಆ ತಂಗಿ ಅಳ್ಳಾಕತ್ತಿದ್ದಳು. ಹೌದಲ್ಲ? ಈ ರೀತಿ ಯಾರೇ ಅತ್ತಿದ್ದು ನೋಡ್ರಿ ಪ್ರಪಂಚದೊಳಗ ಕೇಳಿರೇನು ಎಲ್ಲಾರ? ಆದ್ರೆ ಇದನ್ನ ಕೇಳಿರ್ತಕ್ಕಂಥ ಅಲ್ಲಮ ಪ್ರಭು ಅಂತರ, ಇದು ಶೋಕ ಅಲ್ಲ, ಶೋಕಯೋಗ. ಇದು ಭಕ್ತಿಯ ಮುಕ್ತಿಯ ಪ್ರಲಾಪ. ಈ ರೀತಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರದ ಹಂಬಲವನ್ನ ಇಟ್ಕೊಂಡು ಯಾವ ಹೆಣ್ಣು ಮಗಳ ಅಳಾಕತ್ತಾಳ ಅಂತ ತಿಳ್ಕೊಂಡು ಹತ್ತಿರ ಬಂದ ನೋಡ್ತಾನೆ ಆ ದೃಶ್ಯವನ್ನ. ನೋಡ್ರಿ, ನಮ್ಮ ಶರಣರು ಎಷ್ಟು ದೊಡ್ಡವರು, ಎಂಥ ಜ್ಞಾನಿಗಳು, ಎಂಥ ಅನುಭಾವಿಗಳು. ಆ ತಂಗಿ ತನ್ನ ಅಣ್ಣನ ಆ ತಲೆಯನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಒಂದು ಕೈಯಿಂದ ಅಣ್ಣನ ತಲೆಯನ್ನ ಹಿಡಿದುಕೊಂಡು ಇನ್ನೊಂದು ಕೈಯನ್ನ ಈ ರೀತಿಯಾಗಿ ಇಟ್ಟುಕೊಂಡು ಅಳ್ತಾ ಇರ್ತಕ್ಕಂಥ ದೃಶ್ಯವನ್ನೇ ನೋಡಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಡಿಸುವಾಕೆ ನೀನಾರು ಹೇಳ, ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರುಹಿನೊಳಗಣ ಮರವು ಇದೇನು ಹೇಳ. ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರು ಹೇಳೇ ಎಲೆ ಅವ್ವ. ನೋಡ್ರಿ, ನಮ್ಮ ಅಲ್ಲಮ ಪ್ರಭುದೇವರ ವಚನ ನೋಡ್ರಿ. ಈ ವಚನದೊಳಗಿರ್ತಕ್ಕಂಥ ಸೌಂದರ್ಯ, ಈ ವಚನದೊಳಗೆ ಇರ್ತಕ್ಕಂಥ ಆ ಭಾವಾರ್ಥ, ಆ ವಚನದೊಳಗೆ ಇರ್ತಕ್ಕಂಥ ಏನದು ತಿಳುವಳಿಕೆ ಬಹುತೇಕ ಎಲ್ಲಿ ಸಿಗಬೇಕ್ರಿಪ್ಪ? ಎಂಥವು ನಮ್ಮ ಶರಣರ ವಚನ. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕ ಬಂಗಾರದ ಕಳಸದ ಪ್ರಾಯದಲ್ಲಿ ಇರ್ತಕ್ಕಂಥ ಏಕೈಕ ಸಾಹಿತ್ಯ ಅಂತಂದ್ರ ಅದು ನಮ್ಮ ಶರಣ ಸಾಹಿತ್ಯ, ನಮ್ಮ ಶರಣ ಸಾಹಿತ್ಯ. ಎಷ್ಟು ಅದ್ಭುತ ನಮ್ಮ ಶರಣರ ವಚನಗಳು ಅಂತಂದ್ರ, ಒಬ್ಬ ಶರಣರ ಮೇಲೆ ಅಲ್ಲ, ಕೇವಲ ಒಂದೊಂದು ವಿಚಾರಗಳ ಮೇಲೆ, ಒಂದೊಂದು ವಚನಗಳ ಮೇಲೆ ನಮ್ಮ ಹುಡುಗರು PhD ಮಾಡಬಹುದು. ಅಂತ ಅದ್ಭುತವಾಗಿರ್ತಕ್ಕಂಥ ಅನುಭವದ ಏನು ಕಣಜ ಇದು, ಅನುಭವದ ಕಣಜ ಒಂದೊಂದು ವಚನಗಳು. ನೋಡ್ರಿ ಎಂಥ ವಚನ ಇದು. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಈಗ ಒಬ್ರು ಅಳ್ಳಾಕತ್ತಾರ ಅಂತಂದ್ರ ಅವರಿಗೆ ಸಮಾಧಾನ ಮಾಡೋದು ಧರ್ಮ, ಹೌದಲ್ಲ? ಈಗ ಮನೆಗೆ ಯಾರಾದ್ರೂ ಕೂಡ ತೀರ್ಕೊಂಡಿದ್ರು ಅಂತ ಇಟ್ಕೊಳ್ರಿ, ಉಳಿದವ್ರು ಬಂದು ನಿಮ್ಗೆ ಸಮಾಧಾನ ಹೇಳ್ತಾರನಿಲ್ಲ, ಇಲ್ಲ ಬೇಡ ತಂಗಿ ಅಳಾಕ್ ಹೋಗ್ಬೇಡವ, ಅವ್ರ ಆಯುಷ್ಯ ಅಷ್ಟ ಪಡ್ಕೊಂಡಿದ್ರವ, ಯಾರೇನ್ ಮಾಡಕ್ ಆಗ್ತದ, ಅವ್ರು ಹೋಗೋರು ಹೋಗ್ಯಾರ, ನೀ ಅದ ತಲೆಯಾಗ ಎಷ್ಟು ದಿವಸ ಅಂತ ಹೇಳಿ ಇಟ್ಕೊಂಡು ಕುಂಡಿರ್ತಿ, ಒಂದಿಟ್ಟು ಸಮಾಧಾನ ತಗೋ, ಸಮಾಧಾನ ಮಾಡ್ಕೊ ಅಂತ ತಿಳ್ಕೊಂಡು ಸಮಾಧಾನ ಹೇಳೋ ಪದ್ಧತಿ ಹೌದಲ್ರಿಪ್ಪ ನಮ್ಮ ಸಮಾಜದೊಳಗೆ. ಹಂಗ ಇಲ್ಲಿ ಅಳ್ತಾ ಇರ್ತಕ್ಕಂಥ ಈ ತಂಗಿಯನ್ನ ಅನುಭವಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸಮಾಧಾನ ಹೇಳಕತ್ತಾನ. ಅಕ್ಕಿ ಅಳ್ತಕ್ಕಂಥ ರೀತಿ ಹೆಂಗ, ಪ್ರಭು ಸಮಾಧಾನ ಮಾಡ್ತಕ್ಕಂಥ ರೀತಿ ಹೆಂಗ, ಇಲ್ಲಿ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಅಂಗೈಯಗೇನ್ ಹಿಡಿದಾಳ ಆ ತಂಗಿ? ಅಣ್ಣನ ತಲೆ ಹಿಡಿದಾಳಲ್ಲ. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಏನ್ ಮಾಡಕತ್ತಾಳ? ಅಳ್ಳಾಕತ್ತಾಳ. ಅಳ್ಳಾಕತ್ತಿದ್ದಕ್ಕೆ ಏನಂತಾರ ಅವರು? ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಆ ದೃಶ್ಯವನ್ನೇ
ಕಣ್ಣಲ್ಲಿ ಕಟ್ಕೊಂಡು ಆ ದೃಶ್ಯದ ಸಾರವನ್ನ ವಚನದ ರೂಪದೊಳಗೆ ಕೊಡ್ತಾರ. ಅಲ್ಲಮ್ಮ ಪ್ರಭುದೇವರು ಎಂಥ ಅದ್ಭುತ. ಅಂಗೈ ಒಳಗೊಂದು ಅರಳದ ತಲೆ. ತಲೆಯೊಳಗೆ 2 ಪ್ರಕಾರ ತಲೆ ಇರ್ತಾವಂತ ತಂಗಿ, ಹೇಳ್ರಿ ನೋಡ, 2 ಪ್ರಕಾರದ ತಲೆ. ಏನೋ ತಮ್ಮ ಮಾತಾಡಬೇಡ್ರಿ, ಲೇ ಹುಡುಗ್ರೆ, 2 ಪ್ರಕಾರದ ತಲೆ ಇರ್ತಾವ ತಲೆಯೊಳಗ. ಯಾವ ಹೇಳ್ರಿ? ಅದರ ಅಜ್ಜರ ಒಂದು ಗಂಡ್ಮಕ್ಳು ತಲೀರಿ, ಒಂದು ಹೆಣ್ಮಕ್ಳು ತಲೀರಿ. ವಿಚಾರ ಮಾಡಿ ಮಾಡಿ ಕೆರ್ಕೊಂಡು ಅವೆಲ್ಲ ಕೂದ್ ಹೋಗಿರ್ತಾವ, ಅದೊಂದು ತಲಿದೆ. ನಾವು ಅಗ್ದಿ ಎಣ್ಣೆ ಗಿಣ್ಣಿ ಹಚ್ಕೊಂಡು ಎರ್ಕೊಂಡು ಮಾಡ್ಕೊಂಡು ಅಗ್ದಿ ಬಹಳ ಜೋಪಾನವಾಗಿ ಇಟ್ಕೊಂಡಿರ್ತೀವಿ ಹೆಣ್ಮಕ್ಳು ಅಂತ ತಲೆ, ಹೌದಲ್ಲ? ಬಹಳ ಅದ್ರ ನೀವು ಈ ರೀತಿಯಾಗಿ ಹೇಳ್ಬೋದು. ಆದ್ರೆ ಇಲ್ಲಿ ಶರಣರ ದೃಷ್ಟಿ ನೋಡ್ರಿ ಎಷ್ಟು ಅದ್ಭುತ. ಅಂಗೈ ಒಳಗೊಂದು ಅರಳದ ತಲೆ. ಇಲ್ಲಿ ತಲೆಯೊಳಗೆ 2 ಪ್ರಕಾರದ ತಲೆ, ಒಂದು ಮುಚ್ಚಿದ ತಲೆ, ಒಂದು ಬಿಚ್ಚಿದ ತಲೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಬಾ. ಒಂದು ಮುಚ್ಚಿದ ತಲೆ, ಒಂದು ಬಿಚ್ಚಿದ ತಲೆ. ಇಲ್ಲಿ ಏನಂತಾರ ಅಲ್ಲಮ್ಮ ಪ್ರಭುದೇವರು? ಅರಳದ ತಲೆ. ಅರಳದ ತಲೆ ಬೇರೆ, ಅರಳದ ತಲೆ ಬೇರೆ. ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಅರಳದ ಅಂತಂದ್ರ ಅರಳದೇ ಇರ್ತಕ್ಕಂಥದ್ದು, ಇಲ್ಲಿ ಅರಳದ ಅಂತಂದ್ರ ಅರಳಿರ್ತಕ್ಕಂಥದ್ದು. ಅಂಗೈ ಒಳಗೊಂದು ಅರಳದ ತಲೆ. ಇಲ್ಲಿ ಯಾರ ತಲೆ ಹಿಡ್ದಾಳ ಅವರು? ಅಣ್ಣನ ತಲೆ ಹಿಡಿದಾಳ. ಆ ಅಣ್ಣನ ತಲೆ ಎಂಥದ್ದು? ಅನುಭಾವದಿಂದ ಅರಳಿರ್ತಕ್ಕಂಥ ತಲೆ. ಅದು ಅಜ್ಞಾನದಿಂದ ಮುಚ್ಚಿರ್ತಕ್ಕಂಥದ್ದಲ್ಲ. ಶಿವಯೋಗವನ್ನ ಮಾಡ್ತಾ ಮಾಡ್ತಾ, ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ, ಪ್ರಾಣಲಿಂಗ ಪೂಜೆಗೆ ಹೋಗಿ ಪ್ರಾಣಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಭಾವಲಿಂಗಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಇಷ್ಟಲಿಂಗ ಗುರು ಕೊಟ್ಟಿರ್ತಕ್ಕಂಥದ್ದು, ಪ್ರಾಣಲಿಂಗ ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನ ನೋಡ್ತಾ 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 ಆ ಲಿಂಗದಲ್ಲಿ ಕಂಡಿರ್ತಕ್ಕಂಥ ಬೆಳಕನ್ನ ನಮ್ಮ ಒಳಗ ಕಾಣೋದು ಇದು ಪ್ರಾಣಲಿಂಗ. ನಮ್ಮ ಒಳಗ ಕಂಡಿರ್ತಕ್ಕಂಥ ಆ ಪ್ರಾಣಲಿಂಗ ಅದು ಬೇರೆ ಅಲ್ಲ. ಆ ಲಿಂಗವೇ ನಾನದಿನಿ, ನಾನೇ ಲಿಂಗ ಅದಿನಿ ಅಂತಕ್ಕಂಥ ಭಾವಕ್ಕ ಇಲ್ಲಿ ಭಾವಲಿಂಗ ಅಂತ ಕರೀತಾರೆ. ಭಾವಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಯಾವ ಒಂದು ಭಾವಲಿಂಗ ಸ್ಥಿತಿಗೆ ಹೋಗಿ ಶಿವನೇ ನಾನು, ನಾನೇ ಶಿವ ಎಂಬತಕ್ಕಂಥ ಭಾವಲಿಂಗದ ಸ್ಥಿತಿಗೆ ಹೋಗಿರ್ತಕ್ಕಂಥವನು ಆ ಜಗನ್ನ. ಅದಕ್ಕೆ ಅವ್ರು ಏನಂತಾರ? ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು, ಅನುಭಾವದಿಂದ ಅರಳಿರ್ತಕ್ಕಂಥ ತಲೆಯನ್ನ ಹಿಡಿದು, ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಗೊತ್ತಾತಲ್ರಿ ತಲೆ? 2 ಪ್ರಕಾರದ ತಲೆ, ಒಂದು ಮುಚ್ಚಿದ ತಲೆ, ಒಂದು ಬಿಚ್ಚಿದ ತಲೆ. ಇದು ಯಾವ ತಲೆ? ಇದು ಬಿಚ್ಚಿದ ತಲೆ. ಒಂದು ಹೂವಿನ ಜನ್ಮ ಯಾವಾಗ ಸಾರ್ಥಕ ಆಕೈತ್ರಿಪ್ಪ? ಬಳ್ಳ್ಯಾಗ ಹಂಗ ಮೊಗ್ಗಾಗಿದ್ದಾಗ ಸಾರ್ಥಕ ಆಕೈತೇನು? ಇಲ್ಲ ಇಲ್ಲ. ಯಾವಾಗ ಹಿಂಗ ಸೂರ್ಯ ಉದಯ ಆಗ್ತಾನ, ಮೊಗ್ಗಾಗಿರ್ತಕ್ಕಂಥ ಆ ಹೂವ ಹಿಂಗ ಅರಳಿ ಬಿಡಬೇಕು. ಅರಳಿರ್ತಕ್ಕಂಥ ಆ ಹೂವಿನೊಳಗಿಂದ ಮಕರಂದ ದುಂಬಿ ಕುಡಿಬೇಕು. ಆವಾಗ ಆ ಹೂವಿನ ಜನ್ಮ ಸಾರ್ಥಕ. ಅಷ್ಟೇ ಅಲ್ಲದೆ ಆ ಹೂವ, ಅರಳಿರ್ತಕ್ಕಂಥ ಹೂವ ನಿಮ್ಮಂತ ಸದ್ಭಕ್ತರು ತಂದು, ನಿಮ್ಮಂತ ಶಿಷ್ಯರು ತಂದು ಇಂಥ ಮಹಾಗುರುವಿನ ಪಾದಕ್ಕ ಆ ಹೂವನ್ನ ಯಾವಾಗ ಧರಿಸ್ತಾರ ಆವಾಗ ಆ ಹೂವಿನ ಜನ್ಮ ಸಾರ್ಥಕ ಆತು. ನಮ್ಮ ತಲೆಯೂ ಕೂಡ ಒಂದು ಮೊಗ್ಗು ಇದ್ದಂಗದ. ಇದು ಹಂಗ ಮುಚ್ಕೊಂಡಿರಬಾರ್ದು. ಇದು ಅನುಭವದಿಂದ ಅರಳಬೇಕು. ಅನುಭವದಿಂದ ಇದು ಯಾವಾಗ ಅರಳುತ್ತದ ಆವಾಗ ಇದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಕ್ಕ ಸಮರ್ಪಣೆಯಾಗಿ ಈ ಜನ್ಮ ಸಾರ್ಥಕ ಆಕೈತ್ರಿಪ್ಪ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಅಂಗೈ ಒಳಗೊಂದು ಅರಳದ ತಲೆ. ನಮ್ ತಲೆ ಯಾವದವ್ ತಂಗಿ? ಅರಳಿರ್ತಕ್ಕಂಥದ್ದೈತಿಯೋ? ಏನ್ ಅರಳದ ತಲೆ ಅದ? ಏನ್ ಅರಳದೇ ಇರ್ತಕ್ಕಂಥದ್ದದ? ಹೆಂಗ್ರಿ ಅಂತಾರ? ಇನ್ನು ನಮಗೆ ಗೊತ್ತಾಗವಲ್ದು. ಅರಳಿದ ತಲೆ ಒಮ್ಮ ಅಂತೀರಿ, ಒಂದು ಮುಚ್ಚಿದ ತಲೆ ಅಂತೀರಿ, ಒಮ್ಮ ಬಿಚ್ಚಿದ ತಲೆ ಅಂತೀರಿ. ನಮಗೆ ಗೊತ್ತಾಗವಲ್ದು ಹೆಂಗ್ರಿ ಅಂತಂದ್ರ, ಗಂಡ ಹೆಂಡತಿ ಕೂಡಿ ಸಿನಿಮಾಕ್ಕೆ ಹೋದ್ರು. ಇಂಥವ್ ಹೇಳೋರು ನಿಮ್ಗೆ ಬೇಗ ಗೊತ್ತಾಗ್ತೈತಿ. ಒಂದಿಟ್ಟು ಉಪ್ಪಿನಕಾಯಿ ಕೊಟ್ರ ಬೇಷ್ ಆಕೈತಿ. ಒಂದಸವನ ಗಂಡಗೆ ಹೇಳ್ತಿದ್ದಳಕ್ಕೆ, ಒಂದು ಸಿನಿಮಾಕರ ಕರ್ಕೊಂಡು ಹೋರಿ, ಮದುವೆಯಾಗ 4 ವರ್ಷ ಆಯ್ತು, ಇನ್ನೂ ಒಂದು ಸಿನಿಮಾ ತೋರಿಸಿಲ್ಲ, ಒಂದು ಸಿನಿಮಾ ಕರ್ಕೊಂಡು ಹೋರಿ ಅಂತ ತಿಳ್ಕೊಂಡು ಬಹಳ ಕಿರಿಕಿರಿ ಕೊಡ್ತಿದ್ಳು. ಹೆಂಡತಿ ಕಾಟಕ ಆಯ್ತು, ಇವತ್ತು ಹೋಗೇ ಬಿಡುನು ಅಂತ ತಿಳ್ಕೊಂಡು ಹೇಳ್ದ. ನನ್ನ ಗಂಡ ಎಂದೂ ಕರ್ಕೊಂಡು ಹೋಗ್ಲಾರ್ದವ ಸಿನಿಮಾಕ್ಕೆ ಕರ್ಕೊಂಡು ನಡ್ದಾನ ಅಂತ ತಿಳ್ಕೊಂಡು ಫಸ್ಟ್ ಕ್ಲಾಸ್ ಮೇಕಪ್ ಮಾಡ್ಕೊಂಡ್ರು. ಮೇಕಪ್ ಅಂದ್ರೆ ಗೊತ್ತಾಗ್ತದಲ್ಲ, ಅದೇನೇನೋ ಬಡ್ಕೋತಾರ, ಮುಖಕ್ಕೂ ಬಡ್ಕೋತಾರ, ತುಟಿಗೆಗೂ ಬಡ್ಕೋತಾರ. ಅದೆಲ್ಲ ಬಡ್ಕೊಂಡು ಅಗ್ದಿ ಟಿಪ್ ಟಾಪ್ ಆಗಿ ಗಂಡನ ಜೊತೆಗೆ ಸಿನಿಮಾಕ್ಕೆ ಹೋದಳು. ಅವ ಕರ್ಕೊಂಡು ಹೋಗ್ಯಾನ ಒಂದು ಚಲೋ ಸಿನಿಮಾ ಕರ್ಕೊಂಡು ಹೋಗ್ಬೇಕಲ್ಲ, ಕೆಟ್ಟ ಅಳುದ ಅದು ಸಿನಿಮಾ. ಅವಾಗ ಹಿಂದಕ್ಕೊಂದು ಯಾವ್ದೋ ಸಿನಿಮಾ ಬಂದಿತ್ತು ನೋಡ್ರಿ, ತವ್ರ ಮನೆ ಹುಡುಗೋರಿಯೋ ಎಂತವರಿಗೆ ಬಾ ತಂಗಿ, ಬರೇ ದುಃಖದ ಸಿನಿಮಾ ಇತ್ತದು. ಸಿನಿಮಾ ಶುರು ಆತು, ದುಃಖದ ಆ ಪ್ರಸಂಗಗಳು ಶುರು ಆದವು. ದುಃಖದ ಪ್ರಸಂಗ ಶುರು ಆದ ಬಳಿಕ ಮತ್ತೆ ಎಲ್ಲರಿಗೂ ದುಃಖ ಬರುವುದಲ್ಲ.
ಯಾಕ್ರಿ ಬಾ ಅಲ್ಲಿ ಬಹಳ ದುಃಖದ ಸನ್ನಿವೇಶ ಇದ್ದು ಎಲ್ಲರಿಗೂ ದುಃಖ ಬರಾಕತ್ತು, ಎಲ್ಲರ ಕಣ್ಣಾಗ ನೀರು ಬರಾಕತ್ತು. ಈ ಗಂಡನ ಕಣ್ಣಾಗೂ ನೀರು ಬಂದು ಆ ದುಃಖದ ಪ್ರಸಂಗ ನೋಡಿ ನಾನು ಹೆಂಡತಿ ಅಳ್ಳಾಕತ್ತಾಳೋ ಇಲ್ಲೋ ಅಂತ ತಿಳ್ಕೊಂಡು ಹಿಂಗ ನೋಡ್ದಾಕೆ ಹಿಂಗ ಕೂತಿದ್ದಳಕ್ಕೆ, ಕಣ್ಣಾಗ ಒಂದು ಹನಿ ನೀರು ಇದ್ದಿದ್ದಿಲ್ಲ. ಗಂಡ ವಿಚಾರ ಮಾಡ್ದ ಇದಕ್ಕಿಂತ ದುಃಖದ ಸನ್ನಿವೇಶ ಬರ್ತದ, ಅವಾಗ ನನ್ನ ಹೆಂಡತಿ ಅಳಬಹುದು ಅಂತ ತಿಳ್ಕೊಂಡು ಕಾಯ್ದ. ಅಕ್ಕಿ ಏನು ಅಳಲಿಲ್ಲ, ಇಂಟ್ರೋಲ್ ಬಿಡ್ತು. ಮತ್ತೆ ಒಳಗೆ ಹೋದ್ರು, ಮತ್ತು ಸಿನಿಮಾ ಶುರು ಆತು. ಬಹುತೇಕ ಸಿನಿಮಾ ಮುಗಿಯುವ ಪ್ರಸಂಗದೊಳಗೆ ಇನ್ನೂ ದುಃಖದ ಸನ್ನಿವೇಶ ಇರ್ತದ. ನನ್ನ ಹೆಂಡತಿ ಅವಾಗರ ಅಳಬಹುದು ಅಂತ ಕಾದ 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 ಕಣ್ಣಾಗ ಒಂದು ಹನಿ ನೀರು ಬರ್ಲಿಲ್ಲ. ಸಿನಿಮಾನ ಬಿಡ್ತು. ಯಾವಾಗ ಸಿನಿಮಾ ಬಿಡ್ತು ಸಿಟ್ಟು ಬಂದಿತ್ತು ಗಂಡಗ ಅಂತ ನಾನು ಈ ಮನುಷ್ಯಳದಿಯೋ ಏನು ಕಲ್ಲಿಗಿಲ್ಲದಿಯೋ ಸಣ್ಣ ಹುಡುಗರು ಹಿಡ್ಕೊಂಡು ಮುದುಕೂರ್ ತನಕ ಆ ಸಿನಿಮಾ ನೋಡಿ, ಆ ಸಂದರ್ಭ ನೋಡಿ, ಆ ದುಃಖದ ಸಂದರ್ಭ ನೋಡಿ ಎಲ್ಲರೂ ಹತ್ರು. ನಿನ್ನ ಕಣ್ಣಾಗ ಒಂದು ಹನಿ ಸಹಿತ ಬರ್ಲಿಲ್ಲ. ನೀನು ಮನುಷ್ಯಳದಿಯೋ ಏನು ಕಲ್ಲದಿಯೋ ಅಂತ ತಿಳ್ಕೊಂಡು ಗಂಡ ಬೈದ. ಅವಾಗ ಏನ್ ಅನ್ಬೇಕಿ, ನೀವೇ ತತ್ತೀರಿ, ನಿಮ್ಮ ಅಪ್ಪನಂಗೆ ಅಳ್ತಿದ್ನಿ, ನಾ ಮೇಕಪ್ ಮಾಡ್ಕೊಂಡು ಬಂದಿನಿ, ಎಲ್ಲಿ ಹಾಳಾಗ್ತದಂತ ನಾ ಅಳ್ಳಿಲ್ಲ. ಯಾಕೆ ಅಳ್ಳಿಲ್ಲ? ಮೇಕಪ್ ಹಾಳಾಗ್ತದಂತ ಅಳ್ಳಿಲ್ಲ. ಇದು ಯಾವ ತಲೆಯವ? ಮುಚ್ಚಿದ ತಲೆ. ಇದು ಅಜ್ಞಾನದಿಂದ ಮುಚ್ಚಿದ ತಲೆ. ಹಿಂಗ ಪುರಾಣ ನಡೆದಿತ್ತು. ಪುರಾಣಿಕರು ಏ ತಂಗಿ ಪತಿವ್ರತಾ ಧರ್ಮ ಅಂದ್ರೆ ಬಹಳ ಶ್ರೇಷ್ಠ ಅವ, ಪತಿಯೇ ಪರದೈವ, ಗಂಡನ ದೇವರು, ಗಂಡನಕ್ಕಿಂತ ಶ್ರೇಷ್ಠ ದೇವ್ರ ಸಹಿತ ಅಲ್ಲ, ನೀ ಗಂಡನ ಪೂಜೆ ಮಾಡ್ಬೇಕು, ಗಂಡನ ಸೇವಾ ಮಾಡ್ಬೇಕು ಅಂತ ತಿಳ್ಕೊಂಡು ಗಂಡನ ವಿಚಾರವಾಗಿ ಪುರಾಣ ಹೇಳಕತ್ತಿದ್ರು. ಆಕಿ ಕೇಳಿದ್ರು, ಗಂಡನ ದೇವರು, ಗಂಡನ ಫೋಟೋ ಪೂಜೆ ಮಾಡ್ಬೇಕು ಅಂತ ಹೇಳಿ ಅಂದಾರ ಅಂತ ತಿಳ್ಕೊಂಡು ಏನ್ ಮಾಡ್ತಾಳು, ಮರುದಿವ್ಸ ಒಂದು ದೊಡ್ಡ ಫೋಟೋ ಮಾಡಿಸಿ ಹೊರಗಿನ ಬಾಗಿಲಿಗೆ ದೊಡ್ಡ ಫೋಟೋ ಮಾಡಿಸಿ ಹಾಕಿಬಿಟ್ಟಳು. ದಿವಸ ಬೆಳಿಗ್ಗೆ ಎದ್ದು ಕೂಡ್ಲೇನೆ ದೇವರ ಪೂಜೆಕ್ಕಿಂತ ಮೊದಲು ಗಂಡನ ಫೋಟೋ ಪೂಜೆ. ಅದು ಸ್ವಲ್ಪ ಎತ್ತರ ಇತ್ತು, ಒಂದು ಸ್ಟೂಲ್ ಇತ್ತು, ಆ ಸ್ಟೂಲ್ ಮೇಲೆ ನಿಂದಿರ್ತಿದ್ಳು, ಗಂಡನ ಫೋಟೋ ಪೂಜೆ ಮಾಡ್ತಿದ್ಳು, ನೀರು ಹೊಡಿತಿದ್ಳು, ವಿಭೂತಿ, ಗಂಧ, ಹೂವ, ಪತ್ರಿ, ಏನು ಹೋಗ ಬರ ಮಂದಿ ಎಲ್ಲೋ ಯಪ್ಪ ಗಂಡನ ಮೇಲೆ ಎಷ್ಟರೇ ಭಕ್ತಿ ಅದಾಳಕ್ಕೆ, ಎಷ್ಟರೇ ಭಕ್ತಿ ಅದಾಳ, ದಿವಸ ಗಂಡನ ಫೋಟೋ ಪೂಜೆ ಮಾಡ್ತಾಳ ಅಂದ ಬಳಿಕ ಈಕಿ ಸತಿ ಸಾವಿತ್ರನ ಅಂತ ಮಾತಾಡ್ಕೊಳತ್ತಿದ್ರು. ಒಂದು ದಿವಸ ಏನಾಗಿತ್ತು ಅಂತಂದ್ರ ಹಬ್ಬ ಸಲಿ ಬಂದಿತ್ತು, ನೆರಮನಿ ನಿಂಗವ್ವ ಮತ್ತ ಮನಿ ಸಾರಿಸ್ಬೇಕು ಅಂತ ತಿಳ್ಕೊಂಡು ಇವ್ರ ಮನಿ ಸ್ಟೂಲ್ ಒಯ್ದಿದ್ದಳಕ್ಕೆ, ಇವ್ರ ಮನಿ ಸ್ಟೂಲ ಒಯ್ದಿದ್ದಳು. ಹುಡುಕ್ಯಾಡ್ತಾಳ, ಸ್ಟೂಲ ಇದ್ದಿದ್ದಿಲ್ಲ. ಫೋಟೋ ಪೂಜೆ ಅಂತೂ ಮಾಡಬೇಕು, ಯಾಕೆ ಪ್ರವಚನ ಹೇಳೋ ಅಜ್ಜಾರ ಹೇಳೇ ಬಿಟ್ಟಾರ ಗಂಡನ ಫೋಟೋ ಪೂಜೆ ಮಾಡಬೇಕು ಅಂತ. ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಕಡೆ ನೋಡಿದಳು, ಈ ಕಡೆ ನೋಡಿದಳು, ಏನು ಇದ್ದಿದ್ದಿಲ್ಲ. ರೀ ಅಂದಳು. ಆ ಒಳಗ್ ಬಾಂಡೆ ತಿಕ್ಕತ್ತಿದ್ದ. ಯಾಕೆ ಏನು ಸ್ವಲ್ಪ ಬರ್ರಿ ಇಲ್ಲಿ, ಇಲ್ಲ ನಾ ಪಾತ್ರೆ ತೊಳಕಿನ ಬರ್ತಿರೋ ಇಲ್ಲ, ಪಾಪ ಅನ್ಸ್ಕೊಂತ ಬರ್ತದ ಪ್ರಾಣಿ. ಯಾಕ ಇಲ್ಲಿ ಸ್ವಲ್ಪ ಡಾಗ್ರಿ, ಇಲ್ಲಿ ಸ್ವಲ್ಪ ಡಾಗ್ರಿ ಅಂತ ತಿಳ್ಕೊಂಡು ಗಂಡನ ಕೆಳಗೆ ಬಗ್ಗಿಸಿ ಚಂಡ ಹಿಡಿದು ಬಗ್ಗಿಸಿ ಗಂಡನು ಡುಬ್ಬದ ಮೇಲೆ ನಿಂತು ಗಂಡನ ಫೋಟೋ ಪೂಜೆ. ಇದು ಯಾವ ತಲೆಯವ? ಮುಚ್ಚಿದ ತಲೆ. ಅಜ್ಞಾನದಿಂದ ಕೂಡಿರ್ತಕ್ಕಂಥ ತಲೆಗೆ ಮುಚ್ಚಿದ ತಲೆ ಅಂತ ಕರೀತಾರ. ಅನುಭಾವದಿಂದ ಅರಳಿರ್ತಕ್ಕಂಥ ತಲೆಗೆ ಬಿಚ್ಚಿದ ತಲೆ ಅಂತಾರ. ಒಂದಲ್ಲ ಎರಡಲ್ಲ 20-21 ದಿವಸ ನೀವು ಅಪ್ಪನ ಪುರಾಣವನ್ನ ಕೇಳಾಕತ್ತಿರಲ್ಲ, ನಿಮ್ಮ ತಲೆ ಅರಳಕತ್ತದ, ಅನುಭಾವದಿಂದ ಅರಳಕತ್ತದ. ಬಹಳ ಪುಣ್ಯ ಮಾಡಿದೆ. ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಕೈಯಾಗ ಏನ್ ಹಿಡಿದಾಳ? ಅಣ್ಣನ ತಲೆಯನ್ನ ಹಿಡಿದಾಳ. ಅದಕ್ಕ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ. ಕಣ್ಣಾಗಿನ ನೀರು ದಳದಳ ಅಂತ ಉದುರಾಕತ್ತವ. ಯಾಕ ಅಳ್ಳಾಕತ್ತೀವಿ ಅಂತಂದ್ರೆ ಕಣ್ಣಾಗಿನ ನೀರು ಬರುವ ಅಲ್ಲ. ಆದ್ರ ಕಣ್ಣೀರು ಅನ್ಲಿಲ್ಲ ಅಲ್ಲಮ್ಮ ಪ್ರಭುದೇವರು. ಅದಕ್ಕೆ ಏನಂತ ಕರೆದ್ರು? ಕಂಗಳ ಮುತ್ತು. ಕಣ್ಣೀರ ಅನ್ಲಿಲ್ಲ, ಅದಕ್ಕೆ ಬದಲಾಗಿ ಏನಂದ್ರು? ಮುತ್ತಂದಳು. ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಮುತ್ತು ಯಾವಾಗ ಆಗ್ತದ ತಂಗಿ? ಮುತ್ತು ಯಾವಾಗ ಆಗ್ತದ? ಮುತ್ತು ಹೆಂಗಾಗ್ತದ ಗೊತ್ತದಲ್ಲ? ಅದೇನು ಗೊತ್ತಿಲ್ರಿ ಆಚಾರ. ಸ್ವಾತಿ ಮಳಿ ಹನಿ ಮುತ್ತಾಗ್ತದ. ಮತ್ತೆ ಸ್ವಾತಿ ಮಳಿ ಹನಿನ ಯಾಕಾಗ್ತದ? ಹೌದಲ್ರಿ ಬ ಒಟ್ಟ ಎಷ್ಟು ಮಳಿ ಅದಾವ ತಂಗಿ? ಎಷ್ಟು ಮಳಿ ಅದಾವ್ರಿಪ್ಪ? ರೈತರು 27 ನಕ್ಷತ್ರ 27 ಮಳೆಗಳು ಅಂತ ಕರೀತಾರ. ಹೌದಲ್ಲ? ಒಂದೊಂದು ನಕ್ಷತ್ರದ ಮಳಿ ಹನಿಯೊಳಗ ಒಂದೊಂದು ರೀತಿಯ ಶಕ್ತಿ ಅದ. ನೋಡ್ರಿ, ಇದು ವಿಜ್ಞಾನ. ಇದು ವಿಜ್ಞಾನ.
ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರಿದ್ರ ಪುನರಸು ಪುಷ್ಯ ಆಶ್ಲೇಷ ಮಘ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ, ಹೌದಲ್ಲ, ಶತತಾರ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ. ಇದ್ರೊಳಗೆ ಏನು ಬಂತು? ಸ್ವಾತಿ ಬಂತೇನು? ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರಿದ್ರ ಪುನರಸು ಪುಷ್ಯ ಆಶ್ಲೇಷ ಮಘ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ. ಸ್ವಾತಿ, ಹೌದಲ್ಲ. ಈ ಸ್ವಾತಿ ಮಳಿ ಹನೆಯ ಒಂದು ವಿಶೇಷತೆ ಏನು ಅಂತಂದ್ರ, ಏನು ಭೂಮಿ ಮೇಲೆ ಬಿತ್ತು ಅಂತಂದ್ರ ಒಳ್ಳೆ ಬೆಳೆ ಕೊಡ್ತದ. ಸಮುದ್ರದಾಗ ಬಿತ್ತು ಅಂತಂದ್ರ ಸಮುದ್ರದಾಗ ಬಿದ್ದಿರ್ತಕ್ಕಂಥ ಎಲ್ಲಾ ಮಳೆ ಹನಿ ಮುತ್ತಾಗುದಿಲ್ಲ. ಇದು ತಿಳ್ಕೊಳ್ರಿ ನೀವು. ಆ ಸಮುದ್ರದೊಳಗೆ ಒಂದು ಜೀವ ಅದ, ಅದಕ್ಕೆ ನಾವು ಸಂಸ್ಕೃತದೊಳಗ ಶುಕ್ತಿ ಅಂತ ಕರಿತೀವಿ. ನೀವು ಸಿಂಪಿ ಅಂತೀರೇನಿಲ್ಲ, ಅದ್ರೊಳಗೊಂದು ಜೀವ ಇರ್ತದ. ಈಗ ಹೊಳಿ ಗಿಳಿ ಇತ್ತು ಅಂತಂದ್ರ ಉಸುಗಿಸುಗೆ ತಂದಾಗ ಆ ಮಕ್ಕಳು ತಗೊಂಡು ಹಾರ್ತಿರ್ತಾರ ನೋಡಿ, ಸಿಂಪಿ ಸಿಂಪಿ ಅಂತ ಹೇಳಿ. ಅದೇ ರೀತಿ ಇರ್ತಕ್ಕಂಥ ಒಂದು ಸಮುದ್ರದಾಗ ಒಂದು ಜೀವ ಇರ್ತದ. ದೇವ್ರು ನೋಡ್ರಿ ಹೆಂಗ ಶಕ್ತಿ ಕೊಟ್ಟನ ಆ ಸಣ್ಣ ಜೀವಗಳಿಗೂ. ಇನ್ನೇನು ಸ್ವಾತಿ ಮಳಿ ಬರ್ತದ ಅನ್ನೋದನ್ನ ಆ ಸಮುದ್ರದ ಅತ್ಯಂತ ಕೆಳಗ, ಅದು ಕಿಲೋಮೀಟರ್ 100 ಕಿಲೋಮೀಟರ್ 10 ಕಿಲೋಮೀಟರ್ 5 ಕಿಲೋಮೀಟರ್ ಅಷ್ಟು ಕೆಳಗೆ ಇರ್ತದ ಅದು ಜೀವ. ಸ್ವಾತಿ ಮಳಿ ಇನ್ನೇನು ಬರ್ತದ ಅನ್ನೋದು ಅದು ಒಳಗಿರ್ತಕ್ಕಂಥ ಜೀವಕ್ಕೆ ಗೊತ್ತಾಗ್ತದಂತ. ಹಂಗ ಮ್ಯಾಲ ಬರ್ತದ ಅಂತ. ಯಾವಾಗ ಮಳಿ ಹನಿ ಹಿಂಗೆ ಬೀಳುದ ತಡ ಬಾಯಿ ತೆರೆದು ಮುಚ್ಕೊಂಡು ಬಿಡ್ತದ ಅಂತ, ತನ್ನ ಹೊಟ್ಟೆಯೊಳಗೆ ಮುಚ್ಕೊಂಡು ಬಿಡ್ತದ ಅಂತ. ಮುಂದ 1 ವರ್ಷಕ್ಕ ಆ ಸ್ವಾತಿ ಮಳಿ ಹನಿನ ಏನಾತು? ಮುತ್ತಾತು. ಇಲ್ಲಿ ಯಾವ ಕಾರಣದಿಂದ ಮುತ್ತಾತು ಅಂತಂದ್ರ ಶುಕ್ತಿಯ ಸಂಸ್ಕಾರದಿಂದ, ಶುಕ್ತಿಯ ಆಶ್ರಯದೊಳಗ ಆ ಮಳೆ ಹನಿ ಹೆಂಗ ಮುತ್ತಾತೋ ಹಂಗ ತಂಗಿ ನಿನ್ನ ಕಣ್ಣಿನಿಂದ ಬರ್ತಕ್ಕಂಥ ನೀರು ಅವು ಕೇವಲ ಕಣ್ಣೀರಲ್ಲ, ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಕಣ್ಣೀರು ಅನ್ನೋ ಕಾರಣಕ್ಕಾಗಿ ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ನೋಡ್ರಿ ಎಷ್ಟು ಅನುಭವ ಅದ. ಕಂಗಳ ಮುತ್ತು ಅಳತಾ ಇರ್ತಕ್ಕಂಥವಳು ನೀನ್ ಯಾರು ತಂಗಿ? ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಮತ್ತು ಮುಂದೆ ನೋಡ್ರಿ ಎಂಥ ಮಾತು. ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಈಗೊಂದು ಸಂಪಿಗೆ ಹೂ ಅದ. ಬೆಳಿಗ್ಗೆ ಸೂರ್ಯ ಉದಯ ಆತು ಅಂತಂದ್ರೆ ದೂರದಲ್ಲಿರ್ತಕ್ಕಂಥ ದುಂಬಿ ಓಡೋಡಿ 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 ಆ ಸಂಪಿಗೆ ಹೂವಿನೊಳಗೆ ಬರ್ತದ. ಬಂದು ಏನ್ ಮಾಡ್ತದ? ಮಕರಂದವನ್ನ ಕುಡಿಯಾಕಂತ ಬಂದಿರ್ತದ ಅದು. ಆದ್ರೆ ಏನ್ ಮಾಡ್ತದ ಅಂತಂದ್ರ ಆ ಸಂಪಿಗೆ ಹೂವಿನ ವಾಸನೆಗೆ ಮರುಳಾಗಿ ನಾ ಮತ್ತೆ ಹೋಗ್ಬೇಕನ್ನೋದು ಮರ್ತು ಒಳಗ ಕುಂತು ಬಿಡ್ತದ. ಅದು ಒಳಗ ಕುಂತು ಬಿಡ್ತದ. ಆ ಪರಿಮಳಕ್ಕ ಮಾರು ಹೋಗಿ ಒಳಗ ಕುಂತು ಬಿಡ್ತದ. ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಯಾವ ರೀತಿಯಾಗಿ ಆ ದುಂಬಿ ಪರಿಮಳದ ಆನಂದದೊಳಗ ತನ್ನನ್ನ ತಾನು ಹೆಂಗ ಮರ್ತು ಬಿಟ್ಟದ, ತನ್ನನ್ನ ತಾನು ಹೆಂಗ ಲೀನ ಆಗ್ಯದ, ಹಂಗ ತಂಗಿ ನಿನ್ನ ಅಣ್ಣ ಸತ್ತಾನ ಅಂತ ತಿಳ್ಕೊಂಡು ನೀ ಅಳ್ಳಕತ್ತಿಯಲ್ಲ, ಸತ್ತಿಲ್ಲ ಅವ. ಶಿವಯೋಗ ಎಂಬತಕ್ಕಂಥ ಪರಿಮಳದ ಆನಂದದೊಳಗ ಅದನ ಅವ. ಯಾಕ ಅಂತಂದ್ರ ಎಮ್ಮವರಿಗೆ ಸಾವಿಲ್ಲ, ಸಾವೆಂಬುದ ನರಿಯರು. ಹುಟ್ಟರ ನಾವು ಲಿಂಗೋದ್ಭವ ಅಂತೀವಿ, ಸತ್ರ ಲಿಂಗೈಕ್ಯ ಅಂತೀವಿ. ಅಂತೀವೇನಿಲ್ರಿಪ್ಪ? ಹುಟ್ಟಿದ್ರೆ ನಾವು ಲಿಂಗೋದ್ಭವ ಅಂತೀವಿ. ಯಾಕೆ? ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯ ಸಚರಾಚರಂ ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮೈ ಲಿಂಗಾತ್ಮನೇ ನಮಃ. ಈ ಪ್ರಪಂಚ ಹೆಂಗದ ಅಂತಂದ್ರ ಲಿಂಗಾಕಾರ ಅದ. ಈ ಪ್ರಪಂಚದೊಳಗೆ ನಾವು ಹುಟ್ಟಿವಿ ಅಂತಂದ್ರ ಲಿಂಗದೊಳಗಿಂದ ಹುಟ್ಟಿವಿ. ಮತ್ತೆ ನಾವು ಈ ಪ್ರಪಂಚದ ಒಳಗ ನಾವು ಐಕ್ಯ ಆಗಿರೋದ್ರಿಂದ ಅದಕ್ಕೆ ನಾವು ಲಿಂಗೈಕ್ಯ ಅಂತ ಕರಿತೀವಿ, ಅಥವಾ ಶಿವೈಕ್ಯ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು ಏನಂತ? ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಮೊದಲು ಪರಮಾತ್ಮ ಒಬ್ಬನೇ ಇದ್ದ. ತನ್ನ ಲೀಲೆಗೋಸ್ಕರ ಏನ ಮಾಡ್ದ ಅಂತಂದ್ರ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ದ. ಈ ಪ್ರಪಂಚ ಯಾವಾಗ ಸೃಷ್ಟಿ ಮಾಡ್ದ? ಅಲ್ಲಿ ಜೀವಾತ್ಮರನ್ನು ಕೂಡ ಸೃಷ್ಟಿ ಮಾಡ್ದ. ಯಾಕ? ಲೀಲೆ ಯಾದೊಡೆ ಉಮಾಪತಿ, ಲೀಲೆ ತಪ್ಪಿದೊಡೆ ಸ್ವಯಂಭೂ. ಈ ತನ್ನ ಲೀಲೆಗೋಸ್ಕರ ಏನ್ ಮಾಡ್ದ? ಈ ಜೀವರಾಶಿಗಳನ್ನ ಪರಮಾತ್ಮ ಸೃಷ್ಟಿ ಮಾಡ್ದ. ಆದ್ರ ಈ ಜೀವಾತ್ಮನ ಕರ್ತವ್ಯ ಏನದ ಅಂತಂದ್ರ ಮತ್ತ ಪರಮಾತ್ಮನನ್ನೇ ಕೂಡ್ತಕ್ಕಂಥದ್ದು. ಹೌದಲ್ಲ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ನೋಡ್ರಿ, ಈಗ ಮಳೆ ಹೆಂಗ ತಯಾರಾಗ್ತದ ಗೊತ್ತು ತಂಗಿ? ವಿಜ್ಞಾನ ಓದಿರ್ತಕ್ಕಂಥ ಮಕ್ಕಳು ಮಳೆ ಹೆಂಗ ತಯಾರಾಕೈತಿವ, ಮೋಡ ಹೆಂಗ ತಯಾರಾಕೈತಿ, ಹೆಂಗ ಬೀಳ್ತದ ಇದು ಭೂಮಿ ಮ್ಯಾಲ ಅಂತಂದ್ರ
ಎಲ್ಲಿಂದ ತಯಾರಾಗ್ತಿದ್ವು ಮೋಡಗಳು? ಸಮುದ್ರದಿಂದ ತಯಾರಾಗ್ತದಲ್ಲ. ಆವಿಗಳ ಮುಖಾಂತರ ಏನಾಯ್ತು? ಮ್ಯಾಲ ಮೋಡ ಆತು, ಹೌದಲ್ಲ? ಆವಿಗಳ ಮುಖಾಂತರ ಮೋಡ ಆತು. ಮುಂದೆ ಮಳೆಗಾಲಕ್ಕೆ ಏನಾಗ್ತದ? ಆ ಪರಿಸರಕ್ಕೆ ಒಂದು ಮೋಡ ಇನ್ನೊಂದು ಮೋಡಕ್ಕೆ ಘರ್ಷಣೆಯಾಗಿ ಏನಾಗ್ತದ? ಮಳೆಯ ಮುಖಾಂತರ ಭೂಮಿಗೆ ಬಿತ್ತು. ಭೂಮಿಗೆ ಬಿದ್ದಿರ್ತಕ್ಕಂಥ ಆ ನೀರು ಹಳ್ಳದ ಮುಖಾಂತರ, ಕೊಳ್ಳದ ಮುಖಾಂತರ, ನದಿಯ ಮುಖಾಂತರ ಮತ್ತೆ ಎಲ್ಲಿ ಹೋಗಿ ಕೂಡ್ತಿದ್ದು? ಸಮುದ್ರವನ್ನೇ ಕೂಡಿತ್ತು. ಎಲ್ಲಿಂದ ತಯಾರಾಗಿತ್ತು? ಸಮುದ್ರದಿಂದನ ತಯಾರಾಗಿತ್ತು. ಮತ್ತೆ ಎಲ್ಲಿ ಹೋಗಿ ಕೂಡ್ತು? ಸಮುದ್ರವನ್ನೇ ಹೆಂಗ ಕೂಡ್ತೋ ಹಂಗ ಈ ಜೀವಾತ್ಮ ಎಂಬತಕ್ಕಂಥವನು ಪರಮಾತ್ಮ ಎಂಬತಕ್ಕಂಥ ಸಮುದ್ರದಿಂದನೇ ಬಂದವನು. ಈ ಜೀವಾತ್ಮ ಎಂಬತಕ್ಕಂಥವನು ಪರಮಾತ್ಮ ಎಂಬತಕ್ಕಂಥ ಸಮುದ್ರದಿಂದನೇ ಬಂದವನು. ಇವನ ಕರ್ತವ್ಯ ಏನದ ಅಂತಂದ್ರ ಇಂಥ ಪಾಠ ಪ್ರವಚನ ಮಹಾತ್ಮರ ಮಾರ್ಗದರ್ಶನ ಎಂಬತಕ್ಕಂಥ ಜ್ಞಾನದ ಹೊಳೆಯ ಮುಖಾಂತರ, ಜ್ಞಾನದ ನದಿಯ ಮುಖಾಂತರ ಮತ್ತೆ ಎಲ್ಲಿ ಕೂಡಬೇಕು? ಶಿವ ಎಂಬತಕ್ಕಂಥ ಸಮುದ್ರವನ್ನೇ ಕೂಡಬೇಕು. ನಿನ್ನ ಅಣ್ಣ ಹಂಗಾಗಿಬಿಟ್ಟನ ತಂಗಿ. ಮೊದಲ ಪರಮಾತ್ಮನಿಂದಲೇ ಬಂದಿದ್ದ. ಅಲ್ಲಿ ಏನಾದ? ಪರಮಾತ್ಮ ಜೀವಾತ್ಮ ಅಂತ ಇಬ್ಬರಾದ್ರು. ಯಾವಾಗ ಶಿವಯೋಗವನ್ನ ಮಾಡ್ತಾ 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 ಮತ್ತೇನಾಗ್ಬಿಟ್ಟ? ಅವ ಶಿವನೊಳಗ ಲೀನ ಆಗಿಬಿಟ್ಟ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಅರುಹಿನೊಳಗಣ ಮರವು ಇದೇನು ಹೇಳ? ನೋಡವ, ನೀ ಅಳಾಕತ್ತಿದ್ ನೋಡಿದ್ರ ಬಹಳ ಬುದ್ಧಿವಂತಳು, ತಿಳುವಳಿಕೆ ಉಳ್ಳವಳು ಅಂತ ನನಗನಿಸ್ತದ. ಆದ್ರೂ ಕೂಡ ಇಂಥ ಮರವು ಯಾಕವ ನಿನಗ? ಇಂಥ ಒಂದಿಷ್ಟು ಅಜ್ಞಾನ ಯಾಕವ? ಅರುಹಿನೊಳಗಣ ಮರವು ಇದೇನು ಹೇಳ? ಮತ್ ಮುಂದೊಂದ ಮಾತಂತಾರ ನೋಡ್ರಿ. ದುಃಖವಿಲ್ಲದ ಅಕ್ಕೆ, ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ. ನೀನಾರು ಹೇಳೇ ಎಲೆ ಅವ್ವ. ಯಾವ್ದು ಕಳಬೇಕು ಅದು ಕಳಬೇಕವಾ, ಆದ್ರೆ ಇದು ಅಳ್ತಕ್ಕಂಥ ವಿಷಯ ಅಲ್ಲ. ನಿನ್ನ ಅಣ್ಣ ಶಿವನೊಳಗ ಲೀನಾಗ್ಯಾನ ತಂಗಿ. ಹಿಂಗ ಅಳ್ತಾ ಇರ್ತಕ್ಕಂಥವಳು ನೀನ್ ಯಾರು ಅಂತ ತಿಳ್ಕೊಂಡು ನೋಡ್ರಿ. ಎಷ್ಟು ಎಂಥ ಅದ್ಭುತ ವಚನ ಇದು. ಈ ಅದ್ಭುತ ವಚನದಲ್ಲಿ ಇರ್ತಕ್ಕಂಥ ಏನಿದು ಅನುಭವ, ಎಂಥ ಅನುಭವ. ಇಷ್ಟೆಲ್ಲ ಸಮಾಧಾನ ಹೇಳಿ ಹೇಳಿ ನೀ ಯಾರವ ಅಂತ ಕೇಳ್ತಾರ. ನೀ ಯಾರವ, ನೀ ಯಾರವ ಅಂದ ಕೂಡಲೇ ನೋಡ್ರಿ ಆ ತಂಗಿ ಹತ್ರ ಎಷ್ಟು ದೊಡ್ಡ ಜ್ಞಾನ. ಆರೆಂದು ಕುರುಹ ಬೆಸಗೊಳ್ಳಲು ಏನೆಂದು ಹೇಳುವೆನಯ್ಯ. ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ, ಕರೆದು ಬೆಸಗೊಂಬಡೆ ಕುರುಹಿಲ್ಲ, ಒಬ್ಬರಿಗೂ ಹುಟ್ಟದೆ ಅಯೋನಿಯಲ್ಲಿ ಬಂದು ಇಲ್ಲಿ ನಿರ್ಬುದ್ಧಿಯಾದವಳ ಏನೇನೆಂಬೆನಯ್ಯ. ತಲೆ ಎಳೆದು ನೆಲೆಗಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣ ತಂದೆಯ ಬೆನ್ನ ಬಳಿಯವಳಾನಯ್ಯ. ನೋಡ್ರಿ ಎಂಥ ಮಾತು, ಎಂಥ ಮಾತು. ಯಾರು ಅಂತ ನಾ ಹೆಂಗೆ ಹೇಳಿ? ನಾ ಅಂತಂದ್ರ ನಾನು ಇಂದು ಜೀವಭಾವ ನಮ್ಮಲ್ಲಿ ಇಲ್ಲ, ಅದು ಶಿವಭಾವಕ್ಕೂ ಹೋಗ್ಯದ. ಎರಡು ಮಾತಿಲ್ಲ. ಆರೆಂದು ಕುರುಹು ಬೆಸಗಳೊಡೆ ಏನೆಂದು ಹೇಳುವೆನಯ್ಯ. ಕಾಯದೊಳಗ ಮಾಯಿಲ್ಲ, ಈ ಶರೀರದ ಮೇಲೆ ನನಗೆ ಆಶೆ ಇಲ್ಲ. ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ. ಈ ಸಂಸಾರದ ಯಾವುದೇ ರೀತಿಯ ಭ್ರಮೆ ನನಗಿಲ್ಲ. ಕರೆದು ಬೆಸಗೊಂಬಡೆ ಕುರುಹಿಲ್ಲ. ಯಾಕ ಅಂತಂದ್ರ ಆ ಲಿಂಗಾಂಗ ಸಾಮರಸ್ಯದ ಒಂದು ಏನು ಅನುಭವ ಅದಲ್ಲ, ಅದನ್ನ ಅನುಭವಿಸಿರ್ತಕ್ಕಂಥವಳು ಕೂಡ ನಾನೇ, ಇಲ್ಲ ಅಂತಲ್ಲ. ಒಬ್ಬರಿಗೂ ಹುಟ್ಟದೆ ಅಯೋನಿಯಲ್ಲಿ ಬಂದು ನಾನು ಏನು, ಯಾವಾಗ ಗುರುವಿನ ಹಸ್ತದೊಳಗೆ ನಾವು ಹುಟ್ಟುತ್ತೀವಿ ಅಲ್ಲಿ ಜನ್ಮ ಅನ್ನೋದು, ಹುಟ್ಟು ಅನ್ನೋದು ಅಲ್ಲಿ ಸುಟ್ಟು ಹೋಗಿಬಿಡ್ತದ. ಅಲ್ಲಿ ನೀನು ಗುರುಪುತ್ರ ಅಥವಾ ಗುರುಪುತ್ರಿ ಅಂತ ತಿಳ್ಕೊಂಡು ಆಗ್ತಿ. ಇಂಥ ಅನುಭವದಿಂದ ಇರ್ತಕ್ಕಂಥವಳು ನಾನು. ಯಾರು ಅಂತಂದ್ರ ಅಜಗಣ್ಣ ತಂದೆಯ ಬೆನ್ನ ಬಳಿಯವಳಾನಯ್ಯ. ಅಜಗಣ್ಣ ತಂದೆಯ ಬೆನ್ನ ಬಳಿಯವಳಾನಯ್ಯ ಅಂದ್ರ ಇವನು ಬೆನ್ನ ಹಿಂದೆ ಬಂದಿರತಕ್ಕಂಥವಳು ಅಂತಂದ್ರ ಇವನು ತಂಗಿ ಅಂತ ಅರ್ಥ. ಯಾವಾಗ ಇವಳೇ ಮುಕ್ತಾಯಕ್ಕ, ಇವನೇ ಅಜಗಣ್ಣ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರಿಗೆ ಯಾವಾಗ ಗೊತ್ತಾತೋ ಆವಾಗ ಅಂತರಂತ ಕಾಣಬಾರುದ ಕಂಡೆ, ಕೇಳಬಾರುದ ಕೇಳಿದೆ, ಮುಟ್ಟಬಾರುದ ಮುಟ್ಟಿದೆ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಅಂತಾರಂತ. ಯಾಕಂತಂದ್ರ ಅಲ್ಲಮ ಪ್ರಭುದೇವರಿಗಿಂತಲೂ ಕೂಡ ದೊಡ್ಡ ವಿರಾಗಿ ಯಾರಿದ್ರು ಅಂತಂದ್ರ ಅಜಗಣ್ಣ ಇದ್ರು, ಅಜಗಣ್ಣ ಇದ್ರು. ಹಂಗ ಅಳ್ತಾ ಇರ್ತಕ್ಕಂಥ ಆ ತಂಗಿಗೆ, ತಂಗಿ ಅಳಬಾರ್ದವ, ಗುರು ಹೋಗ್ಯಾನಂತ ತಿಳ್ಕೊಂಡು ನೀ ಅಳ್ಳಾಕತ್ತಿಯಲ್ಲ, ಅವ ಹೋಗ್ಯಾನಂತ ಹೇಳಿ ಅಳ್ಳಾಕತ್ತಿಯಲ್ಲ. ಆದ್ರೆ ತನ್ನಲ್ಲಿ ಇರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಅರಿವು ನಿನ್ನೊಳಗೆ ಕೊಟ್ಟು ಹೋಗ್ಯಾನ. ಆ ಅರಿವೇ ಗುರು, ನಿನ್ನೊಳಗಿರ್ತಕ್ಕಂಥ ಆ ಅರಿವೇ ಗುರು ಅಂತ ತಿಳ್ಕೊಂಡು ಆ ತಂಗಿಗೆ ಸಮಾಧಾನವನ್ನ ಮಾಡಿ ಅಲ್ಲಮ ಪ್ರಭುದೇವರು ಬಸವ ಕಲ್ಯಾಣದತ್ತ ಬಸವಣ್ಣನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ಪ್ರವಚನದಲ್ಲಿ ಕೇಳ್ತೀವಿ. ಇನ್ನ
ಇವತ್ತು ನೋಡ್ರಿ ಎಷ್ಟು ಅದ್ಭುತ ಅಂತಂದ್ರೆ ಇವತ್ತು ಬೆಳಿಗ್ಗೆ ನಸುಕಿನ ಜಾವದೊಳಗೆ ಧಾರ್ಮಿಕ ಪಥಸಂಚಲನ. ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣಕ್ಕಾಗಿ ಹೋಗಿರ್ಲಿಲ್ಲ. ನಮ್ಮ ಒಪ್ಪತ್ತಪ್ಪಜ್ಜವರು ಎಲ್ಲರೂ ಏನು ಇವತ್ತು ನೀವು ಬರ್ಬೇಕಾಗಿತ್ತು, ಎಷ್ಟು ಚಂದ, ಎಷ್ಟು ವೈಭವ, ಬಹಳ ಅದ್ಭುತವಾಗಿ ಬರಮಾಡಿಕೊಂಡ್ರು. ಏನು